ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ನಾವು ಗಣೇಶನ ಹಬ್ಬದ ದಿನ ಗಣೇಶನ ತಂದು ಕೂರಿಸ್ತೀವಿ. ವಾಸ್ತು ಪ್ರಕಾರ ನಾವು ಯಾವ ಬಣ್ಣದ ಗಣೇಶನ ತಂದು ಯಾವ ದಿಕ್ಕಿನಲ್ಲಿ ಕೂರಿಸಿದ್ರೆ ತುಂಬ ಒಳ್ಳೆಯದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನೀವು ಓಂ ಗಣೇಶಾಯ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಾವು ಗಣೇಶನ ತುಂಬ ವಿಜೃಂಭಣೆಯಿಂದ ಕೂರಿಸಿ ಮತ್ತು ಅವನ್ನ ವಿಸರ್ಜನೆ ಮಾಡಬೇಕಾದ್ರೂ ತುಂಬ ವಿಜೃಂಭಣೆಯಿಂದ ವಿಸರ್ಜನೆ ಮಾಡ್ತೀವಿ. ಆದರೆ ಕೂರಿಸ್ಬೇಕಾದ್ರೂ ಒಂದು ಶುಭ ಮುಹೂರ್ತದಲ್ಲಿ ಕೂರಿಸ್ಬೇಕಾಗತ್ತೆ. ಕೂರಿಸ್ಬೇಕಾದ್ರೆ ಹುಡುಗರು ಕೂರಿಸ್ಬೇಕಾದ್ರೆ ಯಾವ್ಯಾವುದೋ ಟೈಮಲ್ಲಿ ಕೂರಿಸ್ಬಾರ್ದು. ಶುಭ ಮುಹೂರ್ತನ ನೋಡಿಕೊಂಡು ಆ ಶುಭ ಮುಹೂರ್ತದಲ್ಲಿ ಕೂರಿಸಿದ್ರೆ ತುಂಬ ಒಳ್ಳೆಯದು. ಮತ್ತು ಗಣೇಶನ ಪೂಜೆ ಮಾಡಬೇಕಾದ್ರೆ ಯಾವುದೇ ಲೋಪಗಳು ವಿಘ್ನಗಳು ಆಗದೆ ಇರೋ ರೀತಿ ನೋಡ್ಕೋಬೇಕು. ಕೂರಿಸ್ಬೇಕಾಗಿಂದ ಹಿಡಿದು ಅದನ್ನು ವಿಸರ್ಜನೆ ಮಾಡೋವರೆಗೂ ಯಾವುದೇ ಥರದ ಲೋಪಗಳು ಆಗದೆ ಇರೋ ರೀತಿ ನೋಡಿಕೊಂಡ್ರೆ ಗಣೇಶ ನಮಗೆ ಒಲಿತಾನೆ ಅಂತ ಹೇಳ್ತಾರೆ. ಇನ್ನು ಗಣೇಶನ ಕೂರಿಸ್ಬೇಕಾದ್ರೆ ನಾವು ವಾಸ್ತು ಪ್ರಕಾರ ಕೂರಿಸಿದ್ರೆ ಅದರಿಂದ ಇನ್ನೂ ಶುಭ ಫಲಗಳನ್ನ ಪಡಿಬೋದು. ಅದನ್ನು ಯಾವ ರೀತಿ ಕೂರಿಸಿದ್ರೆ ಯಾವ ಬಣ್ಣದ ಗಣಪತಿಯನ್ನು ಕೂರಿಸ್ಬೇಕು ಮತ್ತು ಅದನ್ನು ಯಾವ ದಿಕ್ಕಲ್ಲಿ ಕೂರಿಸಿದ್ರೆ ತುಂಬ ಒಳ್ಳೆಯದು, ಏನು ಒಳ್ಳೆಯದಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಾಸ್ತು ಪ್ರಕಾರ ಹೇಳ್ತೀನಿ. ಹಸಿರು ಬಣ್ಣದ ಗಣೇಶನ ತಂದರೆ ನೀವು ಅದನ್ನು ಉತ್ತರ ದಿಕ್ಕಿನಲ್ಲಿ ಇಡಬೇಕು. ಅದರಿಂದ ನಿಮಗೆ ಹಣದ ಸಮಸ್ಯೆ ಇರೋದಿಲ್ಲ, ನಿವಾರಣೆ ಆಗುತ್ತೆ. ನೀವೇನಾದರೂ ಕಪ್ಪು ಬಣ್ಣದ ಗಣೇಶ ಮೂರ್ತಿಯನ್ನು ತಂದರೆ ಇದನ್ನು ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು. ಇದರಿಂದ ಮಾನಸಿಕ ಒತ್ತಡ, ರೋಗದ ದೋಷಗಳು, ಮಾನಸಿಕ ದೋಷಗಳು ಎಲ್ಲ ನಿವಾರಣೆ ಆಗುತ್ತೆ. ಇನ್ನು ಕಿತ್ತಳೆ ಬಣ್ಣದ ಗಣಪತಿಯನ್ನು ತಂದರೆ ದಕ್ಷಿಣ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಇಡಬೇಕು. ಇದರಿಂದ ಆತ್ಮವಿಶ್ವಾಸ ಹೆಚ್ಚುತ್ತೆ. ಇನ್ನು ಬಿಳಿ ಬಣ್ಣದ ಮೂರ್ತಿಯನ್ನು ತಂದರೆ ಇದು ಜೀವನದಲ್ಲಿರೋ ಸಂತೋಷ, ಶಾಂತಿಯನ್ನು ಕಾಪಾಡುತ್ತೆ ಮತ್ತು ನಮ್ಮನ್ನ ಕಷ್ಟಗಳಿಂದ ನಿವಾರಣೆ ಆಗುತ್ತೆ. ಈ ಬಿಳಿ ಬಣ್ಣದ ಗಣಪತಿಯನ್ನು ವಾಯುವ್ಯ ದಿಕ್ಕಿನಲ್ಲಿ ಇಡಬೇಕಾಗತ್ತೆ. ಇನ್ನು ನಾವು ಗಣೇಶನ ಕೂರಿಸೋದ್ರಿಂದ ದೇವಾಲಯ, ಅಡುಗೆ ಮನೆ ಮತ್ತು ಮನೆ ಕಚೇರಿ ವಾಸ್ತು ದೋಷಗಳನ್ನ ಈ ಗಣೇಶನ ಕೂರಿಸಿ ಪೂಜೆ ಮಾಡೋದ್ರಿಂದ ನಮ್ದು ಎಲ್ಲ ರೀತಿ ದೋಷಗಳು ನಿವಾರಣೆ ಆಗುತ್ತೆ. ಇನ್ನು ಗಣೇಶನ ಮೂರ್ತಿಯನ್ನು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಒಟ್ಟಿಗೆ ಇಡಬಾರ್ದು. ಗಣೇಶ ಮೂರ್ತಿಯನ್ನು ಪ್ರತಿಮೆಯನ್ನು ಸ್ಥಾಪಿಸೋದು ತುಂಬ ಒಳ್ಳೆಯದು. ಮನೆಯಲ್ಲಿ ಮಂಗಳಕರವಾಗಿರುತ್ತೆ ಅಂತ ಹೇಳ್ತಾರೆ. ಇನ್ನು ಮನೆಯಲ್ಲಿ ಏನಾದರೂ ಗಣೇಶ ವಿಗ್ರಹನ ಇಡಬೇಕು ಅಂತಿದ್ರೆ ಅದು 6 ಇಂಚುಗಳಿಂದ ಎತ್ತರ ಇರಬಾರ್ದು ಅಂತೆ ನೋಡ್ಕೊಳ್ಳಿ. ಇದಿಷ್ಟು ಗಣೇಶ ವಿಗ್ರಹಗಳನ್ನ ಮನೆಯಲ್ಲಿ ಪೂಜಿಸುವುದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಓಂ ಗಂ ಗಣಪತಿಯೇ ನಮಃ ಅಂತ ಕಮೆಂಟ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.